ಮಹಾಭಾರತವು ಭಾರತೀಯ ಪೌರಾಣಿಕ ಸಾಹಿತ್ಯದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಮಹಾಕಾವ್ಯವಾಗಿದೆ. ಇದು ಧರ್ಮ, ಅಧರ್ಮ, ನ್ಯಾಯ, ಅನ್ಯಾಯ, ಸ್ನೇಹ, ಶತ್ರುತ್ವ, ಬಾಂಧವ್ಯ ಮತ್ತು ಮಾನವ ಸ್ವಭಾವದ ವಿವಿಧ ಆಯಾಮಗಳನ್ನು ಒಳಗೊಂಡಿದೆ. ಈ ಕಾವ್ಯವು ಸುಮಾರು 100,000 ಶ್ಲೋಕಗಳನ್ನು ಹೊಂದಿದ್ದು ವಿವಿಧ ಅಧ್ಯಾಯಗಳನ್ನು ಒಳಗೊಂಡಿದೆ. ಇದರ ಕಥೆಯು ಕುರುಕ್ಷೇತ್ರದ ಯುದ್ಧವನ್ನು ಕೇಂದ್ರವಾಗಿ ಹೊಂದಿದೆ, ಆದರೆ ಅದರ ಹಿಂದಿನ ಹಿನ್ನೆಲೆಗಳು, ಪಾತ್ರಗಳ ಜೀವನಗಳು ಮತ್ತು ಅವರ ಸಂಭಾಷಣೆಗಳು ನಮ್ಮ ಜೀವನಕ್ಕೆ ಅನೇಕ ಪಾಠಗಳನ್ನು ಕಲಿಸುತ್ತವೆ. ಈ ಲೇಖನದಲ್ಲಿ ಮಹಾಭಾರತದ ಪ್ರಮುಖ ಘಟನಾವಳಿಗಳನ್ನು ಹಾಗೂ ಪಾತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸೋಣ. ಮಹಾಭಾರತದ ಕತೆ ಕುರುಕುಲದ ರಾಜಶ್ರೀ ಶಂತನು ಮತ್ತು ಗಂಗೆಯ ವಿವಾಹದಿಂದ ಆರಂಭವಾಗುತ್ತದೆ. ಗಂಗೆಯ ಶಾಪದಿಂದ ಹೊರಬಂದು ಶಂತನು ಗಂಗೆಯೊಂದಿಗೆ ವಿವಾಹವಾಗುತ್ತಾರೆ. ಗಂಗೆಯಿಂದ ಶಾಪ ಮುಕ್ತರಾದ ನಂತರ ಶಂತನು ಮತ್ತೊಂದು ವಿವಾಹವನ್ನು ಮಾಡುತ್ತಾರೆ. ಇದರಿಂದ ಧೃತರಾಷ್ಟ್ರ, ಪಾಂಡು ಮತ್ತು ವಿಪರೀತ ಎಂಬ 3 ಪುತ್ರರು ಜನಿಸುತ್ತಾರೆ. ಪಾಂಡವರ ಮತ್ತು ಕೌರವರ ಜನನ. ಧೃತರಾಷ್ಟ್ರ ಮತ್ತು ಗಾಂಧಾರಿ ದಂಪತಿಗೆ 100 ಪುತ್ರರು ಜನಿಸುತ್ತಾರೆ. ಇವರನ್ನು ಕೌರವರು ಎಂದು ಕರೆಯಲಾಗುತ್ತದೆ. ಪಾಂಡು ಮತ್ತು ಕುಂತಿ ದಂಪತಿಗೆ 3 ಪುತ್ರರು. ಯುಧಿಷ್ಠಿರ, ಭೀಮ, ಅರ್ಜುನ ಮತ್ತು ಮಾದ್ರಿ ದಂಪತಿಗೆ 2 ಪುತ್ರರು. ನಕುಲ, ಸಹದೇವ ಜನಿಸುತ್ತಾರೆ. ಈ 5 ಪುತ್ರರನ್ನು ಪಾಂಡವರು ಎಂದು ಕರೆಯಲಾಗುತ್ತದೆ. ಪಾಂಡವರ ರಾಜ್ಯಾಭಿಷೇಕ ಮತ್ತು ದುಷ್ಕರ್ಮಗಳು. ಪಾಂಡವರು ತಮ್ಮ ಧರ್ಮಪತ್ನಿಯೊಂದಿಗೆ ರಾಜಕೀಯವಾಗಿ ಪ್ರಭುತ್ವವನ್ನು ಹೊಂದಲು ಪ್ರಯತ್ನಿಸುತ್ತಾರೆ. ಆದರೆ ಕೌರವರು ತಮ್ಮ ಹಕ್ಕನ್ನು ಒಪ್ಪಿಕೊಳ್ಳಲು ಇಚ್ಛಿಸುವುದಿಲ್ಲ. ಈ ಕಾರಣದಿಂದ ಪಾಂಡವರು ವನವಾಸಕ್ಕೆ ಹೋಗುತ್ತಾರೆ. ವನವಾಸ ಮತ್ತು ಅರಣ್ಯ ಕಾವ್ಯ. ಪಾಂಡವರು ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಅವರು ಅರಣ್ಯದಲ್ಲಿ ಅನೇಕ ಸಾಹಸಗಳನ್ನು ಎದುರಿಸುತ್ತಾರೆ. ಈ ಅವಧಿಯಲ್ಲಿ ದುಶ್ಯಾಸನ ಮತ್ತು ದುರ್ಯೋಧನ ಅವರ ರಾಜಕೀಯ ಕೃತ್ಯಗಳನ್ನು ಮುಂದುವರೆಸುತ್ತಾರೆ. ರಾಜಸೂಯ ಯಜ್ಞ ಮತ್ತು ದ್ರೌಪದಿಯ ಸ್ವಯಂವರ. ಪಾಂಡವರು ರಾಜಸೂಯ ಯಜ್ಞವನ್ನು ನಡೆಸುತ್ತಾರೆ. ಇದರಿಂದ ಅವರ ಪ್ರಭುತ್ವವನ್ನು ದೃಢಪಡಿಸುತ್ತಾರೆ. ನಂತರ ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನ ಅವಳನ್ನು ಜಯಿಸಿ ಪಾಂಡವರೊಂದಿಗೆ ವಿವಾಹವಾಗುತ್ತಾರೆ. ದ್ರೌಪದಿಯ ಅವಹೇಳನ ಮತ್ತು ಪಾಂಡವರ ದ್ವೇಷ. ದ್ರೌಪದಿಯ ಅವಹೇಳನವು ಪಾಂಡವರ ಮತ್ತು ಕೌರವರ ನಡುವೆ ದ್ವೇಷವನ್ನು ಹೆಚ್ಚಿಸುತ್ತದೆ. ದುಶ್ಯಾಸನ ದ್ರೌಪದಿಯನ್ನು ಅವಹೇಳನಗೊಳಿಸುವುದರಿಂದ ಪಾಂಡವರು ಕೋಪಗೊಂಡು ಕೌರವರ ವಿರುದ್ಧ ಯುದ್ಧ ಘೋಷಿಸುತ್ತಾರೆ. ಕುರುಕ್ಷೇತ್ರ ಯುದ್ಧ. ಕುರುಕ್ಷೇತ್ರದಲ್ಲಿ ನಡೆದ ಮಹಾಯುದ್ಧವು 18 ದಿನಗಳ ಕಾಲ ನಡೆಯಿತು. ಈ ಯುದ್ಧದಲ್ಲಿ ಅನೇಕ ಮಹಾನ್ ಯೋಧರು, ರಾಜರು ಮತ್ತು ಗುರುಗಳು ಭಾಗವಹಿಸಿದ್ದರು. ಯುದ್ಧದ ಕೊನೆಯಲ್ಲಿ ಪಾಂಡವರು ಜಯ ಸಾಧಿಸುತ್ತಾರೆ, ಆದರೆ ಅನೇಕ ಪ್ರೀತಿ ಪಾತ್ರರು ಮತ್ತು ಬಂಧುಗಳನ್ನು ಕಳೆದುಕೊಳ್ಳುತ್ತಾರೆ. ಭಗವದ್ಗೀತೆ. ಯುದ್ಧದ ಮೊದಲು ಅರ್ಜುನನ ಮನಸ್ಸಿನಲ್ಲಿ ಉದಯವಾದ ಸಂಶಯಗಳನ್ನು ನಿವಾರಿಸಲು ಶ್ರೀಕೃಷ್ಣನು ಅವನ ರಥಚಕ್ರಧಾರಿಯಾಗಿ ಭಗವದ್ಗೀತೆಯನ್ನು ಉಪದೇಶಿಸುತ್ತಾರೆ. ಇದು ಜೀವನದ ಧರ್ಮ, ಕರ್ತವ್ಯ ಮತ್ತು ಆತ್ಮಜ್ಞಾನವನ್ನು ಕುರಿತು ಮಹತ್ವಪೂರ್ಣ ಪಾಠಗಳನ್ನು ಒಳಗೊಂಡಿದೆ. ಪಾಂಡವರ ರಾಜಕೀಯ ಮತ್ತು ಪಶ್ಚಾತ್ತಾಪ. ಯುದ್ಧದ ನಂತರ ಪಾಂಡವರು ರಾಜಕೀಯವನ್ನು ಸ್ಥಾಪಿಸುತ್ತಾರೆ. ಅವರು ತಮ್ಮ ಬಂಧುಗಳಿಗಾಗಿ ದುಃಖಿತರಾಗಿದ್ದಾರೆ, ಆದರೆ ಅವರು ಧರ್ಮವನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ. ಮಹಾಭಾರತದ ಪಾಠಗಳು. ಮಹಾಭಾರತವು ನಮ್ಮ ಜೀವನಕ್ಕೆ ಅನೇಕ ಪಾಠಗಳನ್ನು ಕಲಿಸುತ್ತದೆ. ಧರ್ಮ, ಕರ್ತವ್ಯ, ಸತ್ಯ, ಪ್ರೀತಿ ಮತ್ತು ಬಾಂಧವ್ಯಗಳ ಮಹತ್ವವನ್ನು ಇದು ಸಾರುತ್ತದೆ. ಇದು ನಮ್ಮ ಜೀವನದ ಸಂಕಟಗಳನ್ನು ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನ ನೀಡುತ್ತದೆ. ಮಹಾಭಾರತದ ನಂತರ. ಮಹಾಭಾರತದ ಯುದ್ಧದ ನಂತರ ಪಾಂಡವರು ಸ್ವರ್ಗಾರೋಹಣಕ್ಕೆ ಹೊರಟು ತಮ್ಮ ರಾಜಕೀಯವನ್ನು ಸ್ಥಾಪಿಸುತ್ತಾರೆ. ಅವರು ತಮ್ಮ ಜೀವನದ ಕೊನೆಯಲ್ಲಿ ಧರ್ಮವನ್ನು ಅನುಸರಿಸಿ ಶಾಶ್ವತ ಶಾಂತಿಯನ್ನು ಪಡೆಯುತ್ತಾರೆ. ಮಹಾಭಾರತವು ಭಾರತೀಯ ಸಂಸ್ಕೃತಿ, ಧರ್ಮ ಮತ್ತು ನೈತಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಮಹಾಕಾವ್ಯವಾಗಿದೆ. ಇದರ ಕಥೆಗಳು, ಪಾತ್ರಗಳು ಮತ್ತು ಸಂದೇಶಗಳು ಇಂದು ಕೂಡ ನಮ್ಮ ಜೀವನದಲ್ಲಿ ಪ್ರೇರಣಾದಾಯಕವಾಗಿವೆ.